ಓ ಬಂದ್ರಾ ಫ್ರೆಂಡ್ಸ್, ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದೆ. ಅದೇನಂತ ಅಂದ್ರೆ ಯೂಟ್ಯೂಬ್ ಕಡೆಯಿಂದ 3 ಹೊಸ ಬೆಂಕಿ ಅಪ್ಡೇಟ್ಸ್ ಬಂದಿದೆ. ಹೌದು, ಅದ್ಯಾವ 3 ಅಪ್ಡೇಟ್ಸ್ ಬರತ್ತಂತ ನೀವು ಕೇಳ್ಬೋದು. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಟ್ಯೂಬರ್ಸ್ಗೋಸ್ಕರ ಒಂದು ದೊಡ್ಡ ಅಪ್ಡೇಟ್ಸ್ ತಂದಿದ್ದಾರೆ ಯೂಟ್ಯೂಬರ್. ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡಿದ ಪೂರ್ತಿ ನೋಡಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ ಯಾವ ಅಪ್ಡೇಟ್ ಲಾಂಚ್ ಮಾಡಿದಾರೆ ಅಂತ. ತಡ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ ಈಗ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ, ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಟ್ಟಿದ್ರಿಂದ ಯಾವ್ದು ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ರು ಬೇಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಫ್ರೆಂಡ್ಸ್, ತಡ ಮಾಡಿದ್ರೆ ನಮ್ಮ ವಿಡಿಯೋ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ರಿವರ್ಟ್ ಟು ಒರಿಜಿನಲ್ ಅಂತ ಒಂದು ಫೀಚರ್ ತೆಗೆದ್ರೆ ಸ್ಕ್ರೀನ್ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ, ಅಲ್ಲಿ ರಿವರ್ಟ್ ಟು ಒರಿಜಿನಲ್ ಅಂತ ಇದೆ. ಇದರ ಅರ್ಥ ಏನಂತ ಅಂದ್ರೆ, ಅಕಸ್ಮಾತ್ ಏನಾದ್ರು ನೀವು ವಿಡಿಯೋದಲ್ಲಿ ಈ ಪಾರ್ಟ್ ಸರಿಯಾಗಿ ಬಂದಿಲ್ಲ ಅಂತ ಅಂದ್ರೆ ಯೂಟ್ಯೂಬ್ ಎಡಿಟರ್ಗೆ ಹೋಗಿ ನೀವು ಅಲ್ಲಿ ಎಡಿಟ್ ಮಾಡಬಹುದು ಅಪ್ಲೋಡೆಡ್ ವಿಡಿಯೋನ, ಅಥವಾ ಬ್ಲರ್ ಮಾಡಬಹುದು, ಟ್ರಿಮ್ ಮಾಡಬಹುದು. ಸೊ ಈ ರೀತಿ ನೀವೆಲ್ಲ ಮಾಡಬಹುದು. ಆದ್ರೆ ಇದೆಲ್ಲ ಬೇಡ. ಫಸ್ಟ್ ಮೊದಲೇ ತರ ಬೇಕು ಅಂತ ಅಂದ್ರೆ ರಿವರ್ಟ್ ಕೊಡ್ಬೇಕು. ಇದೊಂದು ಒಳ್ಳೆ ಆಪ್ಷನ್. ಮುಂಚೆ ಯೂಟ್ಯೂಬರ್ ಈ ಆಪ್ಷನ್ ತಂದಿರಲಿಲ್ಲ, ಒಂದು ಒಳ್ಳೆ ಆಪ್ಷನ್ ತಂದಿರಂತ ಹೇಳ್ಬಹುದು. ಅದ್ರಗೋಸ್ಕರ ಈ ಕ್ರಿಯೇಟರ್ಸ್ಗೂ ಹೆಲ್ಪ್ಫುಲ್ ಆಗುತ್ತೆ. ಈಗ ಅಕಸ್ಮಾತ್ ಏನಾದ್ರು ಒಂದು ಚೇಂಜಸ್ ಮಾಡ್ಬೇಕಂದ್ರೆ ರಿವರ್ಟ್ ಟು ಒರಿಜಿನಲ್ ಅಂತ ಕೊಟ್ಬಿಟ್ರೆ ಮುಗೀತು. ಎಲ್ಲ ನಿಮ್ ಪರ್ಟಿಕ್ಯುಲರ್ ಒರಿಜಿನಲ್ ಕ್ಲಿಪ್ ಏನು ಅಪ್ಲೋಡ್ ಮಾಡ್ತೀರಾ ಅದೇ ತರ ಕ್ಲಿಪ್ ಬರುತ್ತೆ. ಓಕೆ, ನೀವು ಮುಂಚೆ ಎಲ್ಲ ಚೇಂಜಸ್ ಮಾಡಿದ್ರೆ ಅದೆಲ್ಲ ಅಂಡು ಆಗಿ ಚೇಂಜಸ್ ಬರುತ್ತೆ ನಿಮ್ಗೆ ಒರಿಜಿನಲ್ ವಿಡಿಯೋ ಆಗಿ. ಅದೊಂದು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಹೋಗೋಣ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂತ ಆದ್ರೆ ಇದು ಕೂಡ ಒಳ್ಳೆ ಅಪ್ಡೇಟ್. ಅದೇನಂತ ಅಂದ್ರೆ ಟೇಕ್ ಅ ಬ್ರೇಕ್ ಅಂತ ಒಂದು ಫೀಚರ್ ಲಾಂಚ್ ಮಾಡಿರುವಂತದ್ದು. ಇನ್ನೊಂದು 2-3 ವೀಕ್ಸ್ ಅಲ್ಲಿ ನಿಮ್ಗೆ ಈ ಪರ್ಟಿಕ್ಯುಲರ್ ಫೀಚರ್ ಸಿಗುತ್ತೆ ಎಲ್ಲ ಕ್ರಿಯೇಟರ್ಸ್ಗೆ. ಇದೊಂದು ಮಾನಿಟೈಸೇಷನ್ ಫೀಚರ್ ಅಂತ ಹೇಳ್ಬೋದು. ಹೇಗಂದ್ರೆ, ಈಗ ಸಪೋಸ್ ನೀವೇನಾದ್ರು ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೆಲಸ ಆಯ್ತಂತ ಅಂದ್ರೆ, ಏನಾದ್ರು ಬ್ರೇಕ್ ತಗೋಬೇಕಂತ ಅಂದ್ರೆ ಲೈವ್ ಅಲ್ಲಿ ಹಾಯ್ ಫ್ರೆಂಡ್ಸ್, ನಾನು ಇಷ್ಟು 1 ನಿಮಿಷ ಅಥವಾ 3 ನಿಮಿಷ ಅಥವಾ 5 ನಿಮಿಷ ಬ್ರೇಕ್ ತಗೋತೀನಿ, ಇಷ್ಟು ಮಿನಿಟ್ಸ್ ಜಸ್ಟ್ ಕಾಯಿರಿ ಅಂತ ಹೇಳ್ಬಿಟ್ಟು ವ್ಯೂವರ್ಸ್ಗೆ ವೇಟ್ ಮಾಡಿಸ್ಬೋದು. ಅದೆಲ್ಲ ಬ್ರೇಕ್ ಆದ್ಮೇಲೆ ನಿಮ್ಗೆ ಒರಿಜಿನಲ್ ಆಗಿ ಮತ್ತೆ ಲೈವ್ ಪ್ಲೇ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಹೋಲ್ಡ್ ಅಲ್ಲಿ ಇದ್ದಾಗ ಅಥವಾ ಬ್ರೇಕ್ ಅಲ್ಲಿ ಇದ್ದಾಗ ಲೈವ್ ಜಸ್ಟ್ ಏನೋ ಒಂದು ಫೋಟೋ ತೋರಿಸುತ್ತೆ ಅಷ್ಟೇ. ಆದ್ರೆ ಇನ್ನೂ ಎಡಿಟ್ ಮಾಡ್ಬೋದು, ಅದನ್ನ ಡಿಫ್ರೆಂಟ್ ಆಗಿ ನೀವೇ ಒಂದು ವಿಡಿಯೋ ತರ ಹಾಕ್ಬೋದು. ಅಥವಾ ಎಲಿಜಿಬಲ್ ವ್ಯೂವರ್ಸ್ ಅಂದ್ರೆ ಯಾರ ವ್ಯೂವರ್ಸ್ ಆಡ್ ಸ್ವಲ್ಪ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಆಡ್ ನೋಡ್ತಾರೆ ಒಂದ್ ಸ್ವಲ್ಪ, ಅವ್ರಿಗೆ ಆಡ್ಸ್ ತೋರಿಸುತ್ತೆ. ಸೊ ಇದರಿಂದ ನಿಮ್ಗೆ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ನನಗಂತೂ ಇಷ್ಟ ಆಯ್ತು ಈ ಪರ್ಟಿಕ್ಯುಲರ್ ಫೀಚರ್. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೆಕ್ಸ್ಟ್ ಕೊನೆಯದಾಗಿ 3ನೇ ಅಪ್ಡೇಟ್ಗೆ ಹೋಗೋಣ. 3ನೇ ಅಪ್ಡೇಟ್ 50-50 ಇದು. ನನಗೆ ಒಂದ್ ಕಡೆ ಇಷ್ಟ ಆಯ್ತು, ಒಂದ್ ಕಡೆ ಇಷ್ಟ ಆಗ್ಲಿಲ್ಲ. ಈ ಅಪ್ಡೇಟ್ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದೇನಂತ ಅಂದ್ರೆ, ಈಗ ಸಪೋಸ್ ನಿಮ್ ಸಬ್ಸ್ಕ್ರೈಬರ್ ಆಗಿರ್ತೀನಿ ನಿಮ್ ಪರ್ಟಿಕ್ಯುಲರ್ ಚಾನಲ್ ಅಂತ ಅಂದ್ರೆ, ಅವಾಗ ನಾನು ನಿಮ್ ವಿಡಿಯೋಸ್ ನೋಡಿಲ್ಲ ಅಂತ ಅಂದ್ರೆ ಯೂಟ್ಯೂಬರ್ ನನಗೆ ನೋಟಿಫಿಕೇಶನ್ ಕಳ್ಸಲ್ಲ. ಯಾರು ವಿಡಿಯೋಸ್ ನೋಡ್ತಾರೋ ಅವ್ರಿಗೆ ಮಾತ್ರ ನೋಟಿಫಿಕೇಶನ್ ಕಳಿಸ್ತಾರೆ. ಓಕೆ, 3 ಸತಿ ಕಳಿಸ್ತಾರೆ. 3 ಸತಿ ವಿಡಿಯೋ ಅಪ್ಲೋಡ್ ಮಾಡಿ 3 ಸತಿ ಕಳಿಸ್ತಾರೆ ನೋಟಿಫಿಕೇಶನ್. ಈ ವಿಡಿಯೋ ನೋಡಿ ಬರುತ್ತೆ, ಅಪ್ಲೋಡ್ ಮಾಡಿದ್ರೆ ಈ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ ಅಂತ. ಕೊನೆಗೆ 4ನೇದಾಗಿ ನೀವು ಒಂದು ವಿಡಿಯೋ ನೋಡಿಲ್ಲ ಅಂತಂದ್ರೆ 3 ನೋಟಿಫಿಕೇಶನ್ ಅಲ್ಲಿ ಮತ್ತೆ ನಿಮಗೆ ಕಳ್ಸೋದೇ ಇಲ್ಲ ನೋಟಿಫಿಕೇಶನ್. ಓಕೆ, ರೀಚ್ ಆಗ್ಬೇಕು ನಿಮ್ಗೆ ಸಜೆಷನ್ ಮುಖಾಂತರ, ಬ್ರೌಸರ್ ಮುಖಾಂತರ ಅಂತ ಅಲ್ಲಿ ಜಾಸ್ತಿ ಸಜೆಷನ್ ಮಾಡ್ತಾರೆ ನಿಮ್ಗೆ. ಸೊ ಇದರಿಂದ ಒಳ್ಳೇದೇ, ನಮ್ಗೆ ಸ್ವಲ್ಪ ಕೆಟ್ಟದ್ದು ಅಂತ ಹೇಳ್ಬೋದು. ಇಲ್ಲೂ ಕೂಡ ಒಂದ್ ಸ್ವಲ್ಪ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ಬಿಕಾಸ್ ಅಡ್ವಾಂಟೇಜ್ ಏನಂದ್ರೆ, ಈಗ ಅವರು ನಮ್ದು ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಂಪ್ರೆಷನ್ ಡೌನ್ ಆಗುತ್ತೆ. ಸೊ ಇದರಿಂದ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಆದ್ರೆ ಒಬ್ಬೊಬ್ರು ಏನಂತ ಅಂದ್ರೆ ಟೈಮ್ ಸಿಗೋದಿಲ್ಲ ನೋಡಕ್ಕೆ, ಅವ್ರಿಗೆ ನೋಟಿಫಿಕೇಶನ್ ಹೋಗಿಲ್ಲ ಅಂತ ಅಂದ್ರೆ ಇನ್ನೂ ನಮ್ಗೆ ಒಂದ್ ಸ್ವಲ್ಪ ವ್ಯೂಸ್ ಡೌನ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. 50-50 ಓಕೆ ಅಪ್ಡೇಟ್ ಇದು. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ 3 ಅಪ್ಡೇಟ್ ಅಲ್ಲಿ ಯಾವ ಅಪ್ಡೇಟ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ. ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.